ನೋಡಿ, ನಾನು ಮಡ್ ಪಾಂಡ್ ಮಾಡಬೇಕು ಅಂದಿದ್ದು ನನ್ನ ಪ್ಲ್ಯಾನು ಫೇಲ್ಯೂರ್ ಆಗಿದೆ. ಏನಕ್ಕೆ ಫೇಲ್ಯೂರ್ ಆಯಿತು ಅಂದರೆ ರೀಸನ್ನು ನೋಡಿ, ನಾನು ಫಸ್ಟು ಭೂಮಿ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಾನು ಚೆಕ್ ಮಾಡ್ಕೊಳ್ಳಿಲ್ಲ. ಇದರಲ್ಲಿ ಈ ಭೂಮಿನಲ್ಲಿ ನೀರು ನಿಲ್ಲುತ್ತಾ ನಿಲ್ಲಲ್ವ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳಿಲ್ಲ. ಅದು ಒಂದು ಮೇನ್ ರೀಸನು. ಮತ್ತು ತಿರ್ಗಿ ನಾನು ಮಡ್ ಪಾಂಡೇ ಮಾಡಬೇಕು ಅಂದ್ಬಿಟ್ಟು ಟ್ರೈ ಮಾಡಿದ್ನಲ್ವಾ, ಸೊ ಮೇ ಬಿ ನೀರು ನಿಂತ್ಕೋಬಹುದು ಈ ಭೂಮಿನಲ್ಲಿ ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ. ಬಟ್ ಅದು ಫೇಲ್ಯೂರ್ ಆಯಿತು, ಆಗಲಿಲ್ಲ. ನೋಡಿ, ಆ್ಯಕ್ಚುಲಿ ಯಾರಾದ್ರೂ ಮಡ್ ಪಾಂಡ್ ಮಾಡಲೇಬೇಕು ಅಂತ ಅಂದ್ಕೊಂಡಿರೋರು ಫಸ್ಟು ಸಾಯಿಲ್ನ ಚೆಕ್ ಮಾಡಿಸ್ಕೊಳ್ಳಿ. ಇವಾಗೆಲ್ಲ ಲ್ಯಾಬೊರೇಟ್ರಿನಲ್ಲಿ ಚೆಕ್ ಮಾಡಿಕೊಡ್ತಾರೆ. ಸಾಯಿಲ್ನ ತಗೊಂಡೋಗಿ ಕೊಟ್ಟರೆ, ಇಲ್ಲ ನೀವೂ ಕೂಡ ಚೆಕ್ ಮಾಡ್ಕೋಬೋದು. ಇವಾಗ ಇಷ್ಟು ದೊಡ್ಡ ಪಾಂಡ್ ಇದೆಯಲ್ವಾ, ಸೊ ಅಲ್ಲೊಂದು 3 ಅಡಿ, ಇಲ್ಲೊಂದು 3 ಅಡಿ, ಇಲ್ಲೊಂದು 3 ಅಡಿ, ಒಂದು 3 ಅಡಿ ಆಗಲ, ಒಂದು 3 ರಿಂದ 4 ಅಡಿ ಡೀಪು ತೆಗೆದ್ಬಿಟ್ಟು ನೀರು ತುಂಬಾಕ್ಬಿಟ್ಟು, ಸೊ ನೀವು ಟೈಮ್ ನೋಡಿಕೊಂಡ್ರೆ ಅದೊಂದು ಟೈಮಿಂಗ್ಸ್ ಇರುತ್ತೆ. ಇಷ್ಟು ಟೈಮಿಂಗ್ಸಲ್ಲಿ ಇಷ್ಟು ನೀರು ಏನಾದ್ರು ಕುಡ್ಕೋತು ಅಂದರೆ ಈ ಮಣ್ಣಲ್ಲಿ 100% ನೀರು ನಿಲ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನಾನು ಸ್ಟಾರ್ಟಿಂಗ್ ಮಾಡಿದೆವಲ್ಲ, ನನಗೆ ಅದು ಗೊತ್ತಾಗಲಿಲ್ಲ. ಸೊ ಅದಕ್ಕೇ ನನಗೆ ಇದು ಮಡ್ ಪಾಂಡ್ ಮಾಡಲೇಬೇಕಂದಿದ್ದು, ಅದು ಫೇಲ್ಯೂರ್ ಆಗಿದೆ. ಸೊ ಚೆಕ್ ಮಾಡ್ಕೊಳ್ಳಿ. ಇವಾಗ ತುಂಬ ಥರ ಚೆಕ್ ಮಾಡ್ಕೋಬೋದು. ಮಡ್ ಪಾಂಡ್ ಮಾಡಬೇಕಾದ್ರೆ ಈ ಮಣ್ಣಲ್ಲಿ, ಈ ಭೂಮಿನಲ್ಲಿ ನೀರು ನಿಲ್ಲುತ್ತಾ ನಿಲ್ಲಲ್ವಾ, ಮತ್ತು ತಿರ್ಗಾ ಯಾವ ಥರ ನೀರು ನಿಲ್ಲಿಸ್ಬೋದು, ಅದೆಲ್ಲ ನಿಮಗೆ ಇವಾಗ ಈಸಿಯಾಗಿ ಗೊತ್ತಾಗುತ್ತೆ. ಇವಾಗೆಲ್ಲ ಟೆಕ್ನಾಲಜಿ ತುಂಬ ಇದೆ, ಹಂಗೂ ತಿಳ್ಕೊಬೋದು. ಇವಾಗ ನಾನು ಹೇಳಿದ್ನಲ್ವಾ, ಗುಂಡಿ ತೋಡ್ಬಿಟ್ಟು ಅದರಲ್ಲಿ ನೀರು ಬಿಟ್ಟು ಇಷ್ಟು ಗಂಟೆಗೆ ಇಷ್ಟು ಇಂಚು ನೀರು ಏನಾರು ಕುಡ್ಕೋದು ಅಂದರೆ ಈ ಭೂಮಿನಲ್ಲಿ ನೀರು ನಿಲ್ಲಲ್ಲ ಅಂದ್ಬಿಟ್ಟು ಈಸಿಯಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಫಸ್ಟು ಅದನ್ನು ಚೆಕ್ ಮಾಡಿಕೊಂಡು ಆಫ್ಟರ್ ಮಡ್ ಪಾಂಡ್ ಮಾಡಬೇಕಾ, ಟಾರ್ಪಲಿನ್ ಹಾಕ್ಬಿಟ್ಟು ಪಾಂಡ್ ಮಾಡಬೇಕಂತ ಡಿಸೈಡ್ ಮಾಡಿ. ನೋಡಿ, ನಾನು ಆ್ಯಕ್ಚುಲಿ ಆಲ್ಮೋಸ್ಟು 1.5-2 ಅಡಿ ನೀರು ನಿಲ್ಲಿಸಿದೆ. ಬಟ್ ಅದು ನೀರು ಫುಲ್ಲು ಡ್ರೈ ಆಗಿಬಿಟ್ಟಿದೆ, ಆಗಿಲ್ಲ. ಅದು ಮಡ್ ಪಾಂಡ್ ಫೇಲ್ಯೂರ್ ಆಗೈತೆ. ಸೊ ಇವಾಗ ನಾನು ಟಾರ್ಪಲಿನೇ ಹಾಕಬೇಕು. ಟಾರ್ಪಲಿನ ಹಾಕ್ಬಿಟ್ಟೆ ನಾನು ಪಾಂಡು ಪ್ರಿಪೇರ್ ಮಾಡಬೇಕು. ಮತ್ತು ಯಾರಾದ್ರೂ ಮಡ್ ಪಾಂಡೇ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ಥರ ಕೆಂಪು ಭೂಮಿನಲ್ಲಿ, ಕೆಮ್ಮಣ್ಣು ಭೂಮಿನಲ್ಲಿ ನೀವು ಮಡ್ ಪಾಂಡ್ ಮಾಡೋದಕ್ಕಾಗಲ್ಲ. ಕರ್ಲು ಭೂಮಿ ಇರಬೇಕು, ಇಲ್ಲ ಕಲ್ಮಣ್ಣು ಭೂಮಿ ಇರಬೇಕು. ಆ ಥರ ಭೂಮಿಗಳಲ್ಲಿ ನೀವು ಮಡ್ ಪಾಂಡ್ ಮಾಡ್ಬೋದು. ಫಸ್ಟು ಮಾಡೋಕ್ಕಿಂತ ಮುಂಚೆ, ಭೂಮಿ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿಕೊಂಡು ನೀಟಾಗಿ ಸೆಲೆಕ್ಟ್ ಮಾಡಿಕೊಂಡು ಆಫ್ಟರು ಮಡ್ ಪಾಂಡ್ ಮಾಡ್ಬೋದು, ಇಲ್ಲ ಟಾರ್ಪಲಿನ್ ಹಾಕೇ ಮಾಡ್ಬೋದು ಅಂತ ಡಿಸೈಡ್ ಮಾಡ್ಕೊಳ್ಳಿ. ನೋಡಿ ಭೂಮಿನ ಸೆಲೆಕ್ಟ್ ಮಾಡಿಕೊಂಡು ಆಫ್ಟರು ಡಿಸೈಡ್ ಮಾಡಿ. ಮತ್ತು ತುಂಬ ತಗ್ಗು ಪ್ರದೇಶಗಳಲ್ಲಿ ಮಡ್ ಪಾಂಡ್ ಮಾಡೋದಕ್ಕಾಗಲ್ಲ. ಇವಾಗ ನೋಡು, ಇದು ಹೆಂಗಾಯಿತು ಅಂದರೆ, ಈ ಏರಿಯಿಂದ ಆಚೆ ಕಡೆಗೆ ಒಂದು ದೊಡ್ಡ ತೊರೆ ಐತೆ. ಸೊ ತೊರೆಯಿಂದ ಪಕ್ಕದಲ್ಲೇ ನಾನು ಪಾಂಡ್ ಮಾಡಿರೋದ್ರಿಂದ ಇಲ್ಲಿ ನೀರು ಎಷ್ಟು ನೀರು ಬಿಟ್ರೂ ಕೂಡ ಅದು ತೊರೆಗೆ ಎಳ್ದಾಕ್ಬಿಡುತ್ತೆ ನೀರನ್ನ. ಸೊ ಅದರಿಂದ ತಗ್ಗು ಪ್ರದೇಶಗಳಲ್ಲಿ ಮಡ್ ಪಾಂಡ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಿ. ತಗ್ಗು ಪ್ರದೇಶದಲ್ಲಿ ಏನಾದರೂ ನೀವು ಮಡ್ ಪಾಂಡೇ ಮಾಡ್ತೀರಿ ಅಂದರೆ ನೀರು ನಿಲ್ಲಲ್ಲ. ಅದೊಂದನ್ನ ತಲೆಯಲ್ಲಿ ಇಟ್ಕೊಂಡು ಮಡ್ ಪಾಂಡ್ ಮಾಡಬೇಕಾಗುತ್ತೆ. ಇಲ್ಲ ನೀವು ಮಡ್ ಪಾಂಡೇ ಮಾಡಬೇಕು ಅಂದರೆ ನೀವು ನಿಮ್ಮದು ಮುಂಚೆನೇ ಕಟ್ಟೆ ಇಲ್ಲ ಕೆರೆ ಏನಾದರೂ ಮುಂಚೆನೇ ಇತ್ತು ಅಂದರೆ ಅದನ್ನು ಬೇಕಂದರೆ ನೀವು ಆಲ್ಟ್ರೇಷನ್ ಮಾಡಿಸ್ಕೊಂಡು ಅದ್ರಲ್ಲಿ ಮಾಡ್ಬೋದು. ಯಾಕೆಂದರೆ ಮುಂಚೆನೇ ಆಲ್ರೆಡಿ ಕೆರೆ ಕಟ್ಟೆ ಇತ್ತು ಅಂದರೆ ಅದರಲ್ಲಿ 100% ನೀರು ನಿಲ್ಲುತ್ತೆ. ಸೊ ನೀವು ಆ ಥರನೂ ಮಡ್ ಪಾಂಡ್ ಮಾಡ್ಬೋದು. ಸೊ ಇವಾಗ ಹೊಸ್ದಾಗಿ ನಾವು ಫಿಶ್ ಪಾಂಡ್ ಹೊಡಿಸಿ ಅದರಲ್ಲಿ ಮಡ್ ಪಾಂಡ್ ಮಾಡ್ತೀವಿ ಅಂದರೆ ದಯವಿಟ್ಟು ಇದೊಂದು 3-4 ಪಾಯಿಂಟ್ನ ಮೈಂಡಲ್ಲಿ ಇಟ್ಕೊಂಡು ಸೊ ಫಿಶ್ ಪಾಂಡ್ನ ಹೊಡಿಸಿ. ಫಸ್ಟು ಭೂಮಿ ಸೆಲೆಕ್ಟ್ ಮಾಡಬೇಕಾದ್ರೇ ಮಳ್ಳು ಭೂಮಿನ, ಕಲ್ಲು ಭೂಮಿನ, ಇಲ್ಲಾಂದರೆ ನೀರು ನಿಲ್ಲುತ್ತಾ ಇಲ್ವಾ ಆ ಭೂಮಿಯಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು, ಫಸ್ಟು ಅದನ್ನು ಚೆಕ್ ಮಾಡ್ಕೋಬೋದು. ನೀರನ್ನ ಹಾಕಿ ನೀವು ಫಿಶ್ ಪಾಂಡ್ ಹೊಡ್ಸೋಕ್ಕಿಂತ ಮುಂಚೆನೇ ಚೆಕ್ ಮಾಡ್ಕೋಬೋದು. ಆ ಥರ ಗುಂಡಿ ಅಲ್ಲಲ್ಲಿ ಗುಂಡಿಗಳು ತೋಡ್ಬಿಟ್ಟು ನೀರು ತುಂಬಾಕಿ ಆ ಥರನೂ ಚೆಕ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಂದರೆ, ನೀವು ಫಿಶ್ ಪಾಂಡ್ ಹೊಡ್ಸ್ತಾ ಇರ್ತೀರಲ್ವ, ಅಲ್ಲಿ ಅಕ್ಕಪಕ್ಕ ತಗ್ಭೂಮಿ ಇತ್ತು ಅಂದರೆ ಅಲ್ಲೂ ಕೂಡ ಫಿಶ್ ಪಾಂಡ್ ಹೊಡಿಸ್ಬೇಡಿ. ಅಲ್ಲೂ ಕೂಡ ನಿಮಗೆ ಮಡ್ ಪಾಂಡ್ ಮಾಡ್ತೀರ ಅಂದರೆ 100% ಅಲ್ಲಿ ನೀರು ನಿಲ್ಲಲ್ಲ. ಸೊ ನೀವು ಟಾರ್ಪಲಿನ್ ಹಾಕಿ ಮಾಡ್ತೀರಂದರೆ ಆರಾಮಾಗಿ ಮಾಡ್ಕೋಬೋದು. ಹಿಂಗೆ ಒಂದು 3-4 ಪಾಯಿಂಟ್ನ ನೀವು ಮೈಂಡಲ್ಲಿ ಇಟ್ಕೊಂಡು ಫಿಶ್ ಪಾಂಡ್ ಹೊಡ್ಸಿದ್ರೆ, ಮಡ್ ಪಾಂಡೇ ಮಾಡಬೇಕು ಅಂತ ಇರೋರು ಫಿಶ್ ಪಾಂಡ್ ಹೊಡ್ಸಿದ್ರೆ ಬೆಸ್ಟು.